ಹಾಯ್ ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಬೆಂಗಳೂರಲ್ಲಿ ವೆದರು ನಿಮ್ಗೆ ಗೊತ್ತು ಎಷ್ಟೊಂದು ಬಿಸಿಲು ಅಂತ. ಫ್ರೆಂಡ್ಸ್, ನಂದು ಒಂದು ಸೆಕೆಂಡ್ ಶಿಫ್ಟ್, ಇನ್ನ 1 ವೀಕ್ ಇದೆ ಸೆಕೆಂಡ್ ಶಿಫ್ಟ್, 1:30 to 10:30. ಹಂಗಾಗಿ ಫ್ರೆಂಡ್ಸ್, ನಾನು ಬೆಳಗ್ಗೆನೆ ಇವತ್ತು ನನ್ನ ರೋಟೀನ್ ಯಾವ ತರ ಇತ್ತು, ನಾನು ಏನೇನ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಡೈಲಿ ಇದ್ದಿದ್ದೆ ಅಲ್ವಾ ನಮ್ದು ನಿಮ್ದು ಕೆಲಸ ಮಾಡೋದು. ಆದ್ರೆ ನಿಮ್ ಜೊತೆ ನನ್ಗೆ ಹಂಚ್ಕೊಳ್ಳೋದ್ರಲ್ಲಿ ಏನೋ ಒಂದು ಖುಷಿ ಇದೆ. ನೀವು ಏನಾದ್ರೂ ಮಾಡಿದ್ರೆ ನೀವು ಹಂಚ್ಕೊಳ್ಳಿ, ನಾನು ನೋಡ್ತೀನಿ. ಹಂಗಾಗಿ ಫ್ರೆಂಡ್ಸ್, ಇವತ್ತು ಎಲ್ರಿಗೂ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿನ್ನೆ ನಂದೊಂದು ಮಿಸ್ಟೇಕ್ ಆಗ್ಬಿಡ್ತು. ಯಾರೇ ಆದ್ರೂ ಅಷ್ಟೇ, ನಾವು ಒಂದು ವಿಡಿಯೋ ಎರಡು ವಿಡಿಯೋದಲ್ಲಿ ಬಂದ್ರೆ ಡಿಲೀಟ್ ಮಾಡ್ಬಿಡಿ. ನಾನ್ ನಿನ್ನೆ ಮಾಡ್ಬಿಟ್ಟು ಫ್ರೆಂಡ್ಸ್, ನಂದು ಒಂದು 5,000 ವ್ಯೂಸ್ ಹೋಗ್ಬಿಡ್ತು. ಅದಕ್ಕೆ ಈ ತರ ಮಿಸ್ ಮಾಡ್ಬಿಡಿ. ನಂದು ಏನಂದ್ರೆ ಅದು 2 ವಿಡಿಯೋದಲ್ಲೂ ಕಾಣಿಸ್ತಾ ಇತ್ತು. ಅದಕ್ಕೆ 2 ವಿಡಿಯೋ ಐತಲ್ಲ, ಒಂದೇ ಒಂದು ಇರ್ಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನ್ ಏನ್ ಮಾಡಿದೆ ಅದನ್ನ ಡಿಲೀಟ್ ಮಾಡ್ಬಿಟ್ಟೆ. ಆಮೇಲೆ ನೋಡ್ತೀನಿ ಫ್ರೆಂಡ್ಸ್, ನಂದು ವ್ಯೂಸ್ ಫುಲ್ ಕಮ್ಮಿ ಆಗೋಯ್ತು. ಹಂಗಾಗಿ ಈ ತರ ಯಾರು ಮಾಡ್ಬೇಡಿ. ಆಮೇಲೆ ಫ್ರೆಂಡ್ಸ್, ನಂದು ಇವತ್ತು ಏನೇನ್ ಕೆಲಸ ಮಾಡಿದೆ, ನಾನು ಎಷ್ಟು ಗಂಟೆಗೆ ಎದ್ದೆ. ನಾನಿವತ್ತು ಫ್ರೆಂಡ್ಸ್ 6:30ಗೆಲ್ಲ ಎದ್ಬಿಟ್ಟೆ. ಯಾಕೆಂದ್ರೆ ನನ್ಗೆ ಸ್ವಲ್ಪ ಈ ಸಕ್ಕೆ ಬಿಸಿಲು ಬಂದಾಗಿಂದ ಫ್ರೆಂಡ್ಸ್, ನೀವೇ ನೋಡ್ತಿರಲ್ಲ, ಸ್ವಲ್ಪ ಊಟ ಜಾಸ್ತಿ ತಿಂದ್ರೂ ಕಷ್ಟ, ಸ್ವಲ್ಪ ಕಮ್ಮಿ ತಿಂದ್ರೂ ಕಷ್ಟ. ಬಿಸಿಲಂತೂ ಹೇಳಲೇಬಾರ್ದು ಫ್ರೆಂಡ್ಸ್. ಮಳೆ ಬಂತಲ್ಲ, ಅವಾಗ ನಾನೇನು ಅನ್ಕೊಂಡಿದ್ದೀವೋ ಮಳೆ ಬರುತ್ತೇನೋ, ಒಂದು ವಾರ ಫುಲ್ ಮಳೆ ಬರುತ್ತೇನೋ ಅನ್ಕೊಂಡೆ. ಆದ್ರೆ ಬರ್ಲೇ ಇಲ್ಲ ಫ್ರೆಂಡ್ಸ್. ಒಂದೇ ಒಂದು ದಿವಸ ಬಂತು, ನಿಂತೋಯ್ತು, ನೀವೇ ನೋಡಿದ್ರಿ. ಹಂಗಾಗಿ ಫ್ರೆಂಡ್ಸ್, ಇದೇ ಯಾರಾದ್ರೂ ಫಸ್ಟ್ ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನನ್ನ ಮನೇಲಿ ಇವತ್ತು ನಾನು ಏನೇನ್ ನಾಷ್ಟ ಮಾಡಿದೆ ಅಂತ ಹೇಳಿದ್ರೆ, ನಾನ್ ಬಂದು ಇವತ್ತು ನೆನ್ನೆನೆ ನಾನು ಮ್ಯಾಂಗೋ ಮಾವಿನಕಾಯಿನ ತಂದು ಇಟ್ಟಿದ್ದೆ. ಮಾವಿನಕಾಯಿ ತಂದು ಇಟ್ಟಿದ್ರೆ ನಾನೇನ್ ಮಾಡಿದೆ ಫ್ರೆಂಡ್ಸ್, ಬೆಳಗ್ಗೆನೆ ಎದ್ದು ರೈಸ್ ಮಾಡಿ, ಆಮೇಲೆ ಫ್ರೆಂಡ್ಸ್ ಹುಳ್ಳಿಕಾಳನ್ನ ನೆನೆಸಿದೆ. ಅದೇನು ಫುಲ್ ಮೊಳಕೆ ಬಂದಿರ್ಲಿಲ್ಲ. ಮೊಳಕೆ ಬಂದಿಲ್ಲದೆ ಇದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಅದನ್ನೇ ಮತ್ತೆ ಒಂದು ಕಟ್ಟು ಸೊಪ್ಪು ತಂದಿದ್ದೆ, ಕೀರೆ ಸೊಪ್ಪು ಅಂತೀವಿ ನಮ್ ಕಡೆ ಎಲ್ಲ. ನಾನು ಅದನ್ನ 1 ನಿಮಿಷದ ವಿಡಿಯೋದಲ್ಲಿ ಹಾಕಿದೀನಿ ನೋಡಿ. ಹಂಗಾಗಿ ಫ್ರೆಂಡ್ಸ್, ಅದನ್ನ ಕಾಳನ್ನ ಬಸ್ತು ಬೆಳಗ್ಗೆನೆ ಬೇಯಿಸಂದ್ರೆ, ನನ್ನ ಮಗಳು ನಿನ್ನೆ ಗೆಣಸ್ ತಗೊಂಡ್ ಬಂದಿದ್ಲು, ಅದು ಹಂಗೆ ಇತ್ತು. ಅದನ್ನ ಸ್ವಲ್ಪ ಏನ್ ಮಾಡಿದೆ, ಗೆಣಸ್ನ ಅದನ್ನ ಫಸ್ಟೇ ನಾನು ಸ್ಟೀಮಲ್ಲಿ ಬೇಯಿಸಿದೆ. ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮಲ್ಲಿ ಬೇಯಿಸಿ ಅದನ್ನ ತೆಗೆದಿಟ್ಟು, ಸೊಪ್ಪು ಹುಳ್ಳಿ ಕಾಳನ್ನ ಬೇಯಿಸಿ ಅದನ್ನು ಬಸ್ಸಾರು ಮಾಡಿ, ನಾನು ಇವತ್ತು ಲೆಮನ್ ಚಿತ್ರಾನ್ನ ಮಾಡಿದೆ ಫ್ರೆಂಡ್ಸ್. ನಾನು ಮಾವಿನಕಾಯಿನ ತುರ್ದೇ ಹಾಕ್ತೆ ಫ್ರೆಂಡ್ಸ್. ಅದನ್ನ ಇನ್ನೂ ಒಂದ್ ರೀತಿ ಮಾಡ್ಬೋದು. ಯಾವ ರೀತಿ ಅಂತ ಅಂದ್ರೆ, ಅದನ್ನ ಮಾಮೂಲಿ ನಾವು ಪುಳಿಯೋಗರೆಗೆ ಉದ್ದಿನ ಬೇಳೆ ಕಡಲೆಬೇಳೆ ಎಲ್ಲಾನು ಯಾವ ತರ ಹುರಿದು ಮಾಡ್ತೀವಿ ಗೊತ್ತಾ, ಅದೇ ತರ ಬೇಕಿದ್ರೆ ಹುರಿದೂನು ಸಹ ಮಾಡ್ಬೋದು. ನಾನೇನು ಉರಿಲಿಲ್ಲ ಫ್ರೆಂಡ್ಸ್, ಎಲ್ಲಾನು ಹಂಗೆ ಒಗ್ಗರಣೆಗೆ ಹಾಕಿ. ಒಂದು 1/4 kg ಅಕ್ಕಿ ತಾನೆ, ಆಮೇಲೆ ಸಾಂಬಾರ್ ಮಾಡಿಟ್ಟಿದೀನಿ ಫ್ರೆಂಡ್ಸ್. ನಾನೇನು ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ ಏನು ಮಾಡಲ್ಲ. ಲೆಮನ್ ರೈಸ್ನ ಸ್ವಲ್ಪ ನಾನು ಜಾಸ್ತಿ ಮಾಡಿದ್ದೆ, ಅದೇ ಇನ್ನ ಇದೆ. ಮತ್ತೆ ಕಾಳು ಮಾಡಿದೀನಿ. ಒಟ್ನಲ್ಲಿ ಸಾಂಬಾರ್ನ ರೆಡಿ ಮಾಡಿಟ್ಟಿದೀನಿ ಫ್ರೆಂಡ್ಸ್. ಯಾಕೆಂದ್ರೆ ಸಾಂಬಾರ್ ರೆಡಿ ಮಾಡಿದ್ರೆ ನನ್ನ ಮಗಳು ಮುದ್ದೆ ಆಗ್ಲಿ ಏನಾಗ್ಲಿ ಅವರು ಡೈಲಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾರೆ ಫ್ರೆಂಡ್ಸ್. ನಾನು ಆಲ್ರೆಡಿ 1 ವೀಕ್ 15 ಡೇಸೇ ಆಗೋಯ್ತು ನಾನು ಮುದ್ದೆ ಮಾಡಕ್ ನನ್ಗೆ ಟೈಮೇ ಇಲ್ಲ. ಅದು ಇದು ಇದೇ ನಾಷ್ಟ ಮತ್ತೆ ಇದೆಲ್ಲ ಮಾಡ್ತಾ ಇರ್ತೀನಲ್ಲ. ಹಂಗಾಗಿ ಫ್ರೆಂಡ್ಸ್, ನಂದು ಈಗ 2,61,000 ವ್ಯೂಸ್ ಆಯ್ತು. ನೆನ್ನೆದ 5,000 ಹೋಗಿಲ್ಲ ಅಂದ್ರೆ 66,000 ಆಯ್ತಿತ್ತೇನೋ. ಅದೊಂದು ಫ್ರೆಂಡ್ಸ್ ತುಂಬಾ ಫೀಲ್ ಆಗೋಯ್ತು. ನಾನೇ ಡಿಲೀಟ್ ಮಾಡ್ಬಿಟ್ನಲ್ಲ, ಸುಮ್ನೆ ಇರೋದ್ ಬಿಟ್ಟು 2 ವಿಡಿಯೋದಲ್ಲಿ ಬಂದ್ರೆ ಬರುತ್ತೆ ಅಂತ ಅನ್ಕೋಬೋದಿತ್ತು. ಅದೊಂದು ಮನಸ್ಸಿಗೆ ತುಂಬಾನೇ ಬೇಜಾರು. ಯಾಕೆ ಗೊತ್ತಾ, ಎಷ್ಟು ಜನ 4,500 ಜನ ನನ್ನ ವಿಡಿಯೋನ ನೋಡಿದ್ರು. ನಮ್ಮಂತವ್ರಿಗೆ ಅದೇ ದೊಡ್ಡದಲ್ವಾ. ಹಂಗಾಗಿ ಅದೊಂದು ಫೀಲಿಂಗ್ ಐತೆ. ಇರ್ಲಿ ಬಿಡಿ, ಹೆಂಗು ಮತ್ತೆ ನಾನು ವಿಡಿಯೋ ಮಾಡಿದಾಗ ಅಷ್ಟೇ ವ್ಯೂಸ್ ಬಂದೇ ಬರುತ್ತೆ. ಏನು ಮಾಡ್ಕೊಳ್ಳ, ಹೋಗಿದ್ರ ಬಗ್ಗೆ ಕಳ್ಕೊಂಡಿದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡ್ಬೋದು ಫ್ರೆಂಡ್. ಯಾಕೆ ಗೊತ್ತಾ, ನಾವು ಕಳೆದೋಗಿದ್ರ ಬಗ್ಗೆ ಇನ್ನ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೇನ್ ಅದೇನ್ ರಿಟರ್ನ್ ಬರಲ್ಲ ಅಲ್ವಾ. ಯಾವುದೇ ಆದ್ರೂ ಆಗಿರ್ಬೋದು, ನಮ್ಮ ಟೈಮ್ ಆಗಿರ್ಬೋದು, ನಮ್ಮ ಲೈಫಲ್ಲಿ ನಡೆದೋದ್ ಘಟನೆ ಆಗಿರ್ಬೋದು, ನಾವು ಕಳ್ಕೊಂಡಿದ್ ವಸ್ತು ಆಗಿರ್ಬೋದು, ಒಂದ್ ಮನುಷ್ಯ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ ಅತಿಯಾಗಿ ಕಳೆದೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಟೈಮು ನಮ್ಮ ಹೆಲ್ತ್ ಎಲ್ಲ ಹಾಳಾಗಿ ಹೋಗುತ್ತೆ ಹೊರತು ಅದರಿಂದ ನಮ್ಗೆ ಯಾವ್ದು ಆದಾಯ ಬರಲ್ಲ, ಯಾವ್ದು ಲಾಭ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ನಾವು ಆ ಕ್ಷಣಕ್ಕೆ ಅನ್ಸುತ್ತೆ ಅಯ್ಯೋ ಅದೇ ಚಿಂತೆ ಮಾಡ್ತಾ ಇರ್ತೀವಿ. ಆದ್ರೆ ದಯವಿಟ್ಟು ನಾನು ಎಲ್ರಿಗೂ ಹೇಳಿದ್ರೆ, ಕಳೆದೋಗಿರೋದ್ರ ಬಗ್ಗೆ ನಾವ್ ಯಾಕೆ ಚಿಂತೆ ಮಾಡ್ಬೇಕು ಫ್ರೆಂಡ್ಸ್. ಆ ಟೈಮು ಏನೋ ನಮ್ಗೆ ಟೈಮ್ ಚೆನ್ನಾಗಿರ್ಲಿಲ್ಲ, ಅದು ಹೋಯ್ತು. ಇನ್ನ ಮುಂದೆ ಏನ್ ಬರುತ್ತೆ ಅದನ್ನ ನೋಡ್ಬೇಕಲ್ವಾ. ರಾತ್ರಿ ಕಳೆದ್ಮೇಲೆ ಬೆಳಗ್ಗೆ ಆಗ್ಲೇಬೇಕಲ್ಲ ಫ್ರೆಂಡ್ಸ್. ನಾವು ರಾತ್ರಿನೇ ಮತ್ತೆ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ರಾತ್ರಿನೇ ಬರ್ಬೇಕು. ಹಂಗಾಗಿ ನಮ್ ಜೀವನದಲ್ಲಿ ಫ್ರೆಂಡ್ಸ್, ರಾತ್ರಿ ಕಳೀತಾ ನಾವಿನ್ನ ಬೆಳಗ್ಗೆ ಬಗ್ಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಹೊರತು ಮತ್ತೆ ನಾವು ನಿನ್ನೆ ರಾತ್ರಿನೇ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಬರಲ್ಲ. ಹಂಗಾಗಿ ನಂದು ವ್ಯೂಸ್ ಹೋಯ್ತು 4,500, 4,500 ಏನೋ ಆಗಿತ್ತು. ಅದು ಹೋಯ್ತು ಫ್ರೆಂಡ್ಸ್. ನನ್ಗೆ ಫೀಲ್ ಆಯ್ತು ಒಂದು ಅರ್ಧ ಅವರ್. ಆಮೇಲೆ ಮನ್ಸಲ್ಲಿ ಯಾ ಬಿಡು ಮತ್ತೆ ವಿಡಿಯೋ ಮಾಡ್ತಾ ಇರ್ತೀವಲ್ಲ ಆಗುತ್ತೆ ಅನ್ಕೊಂಡೆ. ಹಂಗಾಗಿ ಫ್ರೆಂಡ್ಸ್, ನಾನ್ ಎಲ್ರಿಗೂ ಏನ್ ಹೇಳ್ತೀನಿ ಅಂದ್ರೆ, ನಮ್ದು ಯಾವ್ದೇ ಕಳೆದೋಗಿರೋ ಲೈಫು, ಕಳೆದೋಗಿರೋ ಜೀವನ, ಕಳೆದೋಗಿರೋ ಟೈಮು
ನಾವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಮುಂದೆ ಏನ್ ಬರುತ್ತೆ ಅದೇ ಎದುರ್ಸೋಣ. ಯಾಕೆಂದ್ರೆ ಈ ಜೀವನ ಯಾರಿಗೂ ಶಾಶ್ವತ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ಇದೆಲ್ಲ ನೀರ್ ಮೇಗ್ಲ ಗುಳ್ಳೆ ನಮ್ ಜೀವನ. ಆಮೇಲೆ ಫ್ರೆಂಡ್ಸ್ ನಾನು ಲೆಮನ್ ರೈಸ್ ನಾನು ಬೆಳಗ್ಗೆನೆ ಬಿಸಿ ಮಾಡ್ಕೊಂಡು ರಾತ್ರಿ ಏನಾಯ್ತು ಫ್ರೆಂಡ್ಸ್, ನಾನು 11:30 ಡ್ಯೂಟಿಯಿಂದ ಬಂದಾಗ ನನ್ನ ಮಗಳು ಚಪಾತಿ ಮಾಡ್ಕೊಟ್ಟಿದ್ಲು. ಚಪಾತಿ ತಿಂದಿದ್ನಲ್ಲ, ಚಪಾತಿ ಮಾಡೋಣ ಅನ್ಕೊಂಡೆ, ಇನ್ನೇನಕ್ಕೆ ರಾತ್ರಿ ಆಲ್ರೆಡಿ ಚಪಾತಿ ಮಾಡ್ಕೊಟ್ಲು ಅವಳು. ನಾನು ಬಂದ ತಕ್ಷಣ ಅವಳು ತೊಂಡೆಕಾಯಿ ಮತ್ತೆ ಬೀನ್ಸ್ ತಂದಿದೆ, ಅದ್ರದ್ದು ಉಡಿ ಪಲ್ಯ ಮಾಡ್ಕೊತಾಳೆ ಅವಳು. ಒಂದೊಂದ್ಸಲ ಪಲ್ಯ ಮಾಡ್ತಾಳೆ, ಒಂದ್ಸಲ ಹಂಗೆ ತಿಂತಾಳೆ, ಚೆನ್ನಾಗಿ ಮಾಡ್ತಾಳೆ. ಅದನ್ನ ಮತ್ತೆ 2 ಚಪಾತಿನ ಬೇಯಿಸ್ಕೊಟ್ಟಿದ್ಲು, ನಾನು ತಿಂದು ಮಲ್ಕೊಂಡಿದ್ದೆ. ಈಗ ಫ್ರೆಂಡ್ಸ್ ನಾನು ಇನ್ನ ಇದು ಮೋಸಂಬೆ ಮತ್ತೆ ದಾಳಿಂಬೆದು ಜ್ಯೂಸ್ ಮಾಡ್ಲಿಲ್ಲ, ಹೋಗೋ ಟೈಮಲ್ಲಿ ಒಂದು ಕಪ್ ಕುಡಿದ್ಬಿಟ್ಟು ಹೋಗೋಣ, ಸೆಕೆಂಡ್ ಶಿಫ್ಟ್ ಅಲ್ವಾ ಅಂತ. ಇವತ್ತು ನನ್ನ ರೋಟಿನು ಫ್ರೆಂಡ್ಸ್ ಬೆಳಗ್ಗೆನೆ ಬಂದು ಬಟ್ಟೆ ವಾಶ್, ಬೆಳಗ್ಗೆನೆ ಎದ್ದು ನಾನು ಫಸ್ಟ್ ಫಿಶ್ಗೆ ಫುಡ್ ಹಾಕ್ತೀನಿ. ನಾನು ಫಿಶ್ ಟ್ಯಾಂಕಿಗೆ ನಮ್ಮ ಮನೇಲಿ ಯಾರು ಫುಡ್ ಹಾಕಲ್ಲ ಫ್ರೆಂಡ್ಸ್, ನಾನೇ ಫುಡ್ ಹಾಕೋದು. ದೇವ್ರ ಫೋಟೋ ನೋಡಿ ಫಿಶ್ಗೆ ಫುಡ್ ಹಾಕಿ ಬಾಕ್ಲು ಇವತ್ತು ತೊಳೆದೆ, ಸ್ವಲ್ಪ ಡಸ್ಟ್ ಬಂದಿತ್ತು ಪ್ಯಾಸೇಜ್ ಅಲ್ಲಿ, ತೊಳೆದು ಒಂದು ಚಿಕ್ಕದಾಗಿ ಒಂದು ಸ್ಮಾಲ್ ರಂಗೋಲಿ ಬಿಟ್ಟು ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಮತ್ತೆ ಬಸ್ಸಾರು ಕಟ್ ಮಾಡಿ ರೈಸ್ ಮಾಡ್ಕೊಂಡು, ರೈಸ್ ಆರೋ ಅಷ್ಟರಲ್ಲಿ ಕಾಫಿ ಇಟ್ಟು ಮತ್ತೆ ಗೆಣಸನ್ನ ಬೇಯಿಸಿ ಸೌತೆಕಾಯಿ ಇತ್ತು ಒಂದು ಅದನ್ನ ಕಟ್ ಮಾಡಿ, ಅದಾದ್ಮೇಲೆ ರೈಸ್ ಮಾಡಿ ಅದಕ್ಕೆಲ್ಲ ಮಿಷಿನ್ ತಂದಿದ್ದೀನಿ ಫ್ರೆಂಡ್ಸ್. ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡೋದು ಅರ್ಜೆಂಟಲ್ಲಿ ನಾನು ಅದಕ್ಕೆ ಅದು ನನಗೆ ನೆನಪೇ ಬರಲ್ಲ, ಹಂಗೆ ಕಟ್ ಮಾಡ್ಬಿಡ್ತೀನಿ. ಹಂಗಾಗಿ ಫ್ರೆಂಡ್ಸ್ ಈಗ ನಂದು ಸೆಕೆಂಡ್ ಶಿಫ್ಟ್ 12:30ಗೆ ನಾನು ಬಿಡ್ತೀನಿ. ಯಾಕಂದ್ರೆ ಫ್ರೆಂಡ್ಸ್ ನಿಮ್ಗೆ ಗೊತ್ತು, ಬೆಂಗಳೂರು ಟ್ರಾಫಿಕ್ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗುತ್ತೆ. ನನ್ನ ಡೈಲಿ ರೋಟೀನು ಸೆಕೆಂಡ್ ಶಿಫ್ಟ್ ಅಲ್ಲಿ ಹಿಂಗೆ ಇರುತ್ತೆ ಫ್ರೆಂಡ್ಸ್. ನಂದು ಕೈ ನೋವಿಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ಕೊಂಡಿದೀನಿ. ಇವತ್ತು ಇಲ್ಲ ನಾಳೆ ಹೋದ್ರೆ ನಾನು ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಂದು ಕೈ ಜೂಮ್ ಹಿಡಿಯೋ ತರ ಆಗುತ್ತೆ. 2 days ಒಂದು ಮಾತ್ರೆ ತಗೊಂಡಾಗ 2 days ಏನೂ ಆಗಿಲ್ಲ ಫ್ರೆಂಡ್ಸ್, ಮತ್ತೆ ಅದೇ ತರ ಆಗುತ್ತೆ. ಅದನ್ನ ಸ್ವಲ್ಪ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು, ಫುಲ್ ಬಾಡಿ ಚೆಕಪ್ ಮಾಡಿಸ್ಕೋಬೇಕು ಅನ್ಕೊಂಡಿದೀನಿ ಫ್ರೆಂಡ್ಸ್. ಟೈಮ್ ಇದ್ರೆ ನಾಳೆ ನಾಡ್ದೇನಾದ್ರು, ಇನ್ನ ನಾನು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ. ಅಕಸ್ಮಾತ್ ನಾನು ಏನಾದ್ರು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋದ್ರೆ ನಾನು ಅಲ್ಲಿ ನಿಮ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಯಾರಿಗಾದ್ರೂ ಅನುಕೂಲ ಆದ್ರೆ ಹೋಗ್ಲಿ. ಯಾಕೆ ಗೊತ್ತಾ, ನಮ್ಮಂತ ನಿಮ್ಮಂತವ್ರಿಗೆ ಫ್ರೆಂಡ್ಸ್ ನಮ್ಗೆ ಜಾಸ್ತಿ ಅಮೌಂಟ್ ಕಟ್ಟಕ್ಕಾಗಲ್ಲ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗಲ್ಲ. ಹಿಂಗೆ ನನ್ನ ಜೊತೆ ಕೆಲಸ ಮಾಡೋರು ಹೇಳಿದ್ದಾರೆ, ಮೇಡಮ್ ಇಲ್ಲ ಹಾಸ್ಪಿಟ್ಲ್ ಇದೆ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ. ಅಲ್ಲಿಗೆ ಫ್ರೆಂಡ್ಸ್ ನೋಡೋಣ, 1 and 2 days ಒಳಗಡೆ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಆದಷ್ಟು ಹೆಲ್ತ್ ಇಶ್ಯೂ ಬಂದಾಗ ನಾವು ಬೇಗನೆ ತೋರ್ಸ್ಕೋಬೇಕು ಅಲ್ವಾ. ನನಗೆ ಇನ್ನೇನು ಇಶ್ಯೂ ಇಲ್ಲ ಫ್ರೆಂಡ್ಸ್, ಇದೊಂದು ಕೈ 2 ಕೈಯೂ ನನಗೆ ಬೆಳಗ್ಗೆ ಟೈಮ್ ನೋವು ಬರುತ್ತೆ. ನಾವು ಪ್ಯೂರ್ ವೆಜ್, ನಾವೇನು ನಾನ್ ವೆಜ್ ಎಲ್ಲ, ನಾವು ತರಕಾರಿ ಸೊಪ್ಪು ಎಲ್ಲಾನು ತಿಂತಾನೆ ಇರ್ತೀವಿ, ಜ್ಯೂಸ್ ಕುಡಿತಾನೆ ಇರ್ತೀವಿ. ಹಂಗಾಗಿ ನಾನು 12 years 13 years ಇಂದಲೂ ಬೈಕ್ ರೈಡಿಂಗ್ ಗಾಡಿ ಓಡಿಸ್ತೀನಲ್ಲ, ಹಂಗಾಗಿ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ರೂ ಒಂದೊಂದ್ಸಲ ಪೇನ್ ಜಾಸ್ತಿ ಆದಾಗ ಟ್ಯಾಬ್ಲೆಟ್ ನ ತಗೋತೀನಿ. ಹಂಗಾಗಿ ಇವತ್ತು ನಂದು ರೋಟೀನ್ ಇಷ್ಟ ಆಯ್ತು ಫ್ರೆಂಡ್ಸ್. ನಾನಿವಾಗ ಬಟ್ಟೆ ಎಲ್ಲ ಐರನ್ ಮಾಡಿಟ್ಕೊಂಡು ನಂದು 10 ಗಂಟೆಗೆ ಫ್ರೆಂಡ್ಸ್ ನನ್ನ ಮನೇಲಿ ಎಲ್ಲ ಕೆಲಸ ಆಗುತ್ತೆ ಫ್ರೆಂಡ್ಸ್. ಯಾರೇ ಆದ್ರೂ ಅಷ್ಟೇ, ನಾವು ಎಷ್ಟು ಬೇಗ ಎದ್ದೇಳ್ತೀವಿ ಅಷ್ಟು ಬೇಗ ನಮ್ಗಳದ್ದು ಕೆಲಸ ಆಗುತ್ತೆ. ಆದಷ್ಟು ಬೇಗ ಎದ್ದೇಳಕ್ಕೆ ನಾವು ಪ್ರಯತ್ನ ಪಡ್ಬೇಕು. ರಾತ್ರಿ ನಾನು ಮಲ್ಕೊಂಡಾಗ್ಲೇ 12 ಗಂಟೆ ಆಗೋಯ್ತು ಫ್ರೆಂಡ್ಸ್. 11:30 ಬಂದೆ, ಒಂದ್ ಅರ್ಧ ಅವರ್ ಸುಮ್ನೆ ನನ್ನ ಮಗಳು ತಿಂಡಿ ಕೊಟ್ಲು, ತಿಂತ ಕೂತ್ಕೊಂಡು ಒಂದ್ 5 ನಿಮಿಷ ಸ್ಪೆಂಡ್ ಮಾಡಿದೆ ಅವಳ ಜೊತೆ. ಯಾಕೆಂದ್ರೆ ಟೈಮ್ನ ಅವರು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಅವರು ಬಿಸಿ ನಾವು ಬಿಸಿ. ಈಗ ನಾವು ಸೇರೋದು ಯಾವಾಗ, ಮಾತಾಡೋದು ಯಾವಾಗ, ಯಾವಾಗಾದ್ರೂ ಟೈಮ್ ಇದೆ ಫ್ರೆಂಡ್ಸ್, ಒಂದು 1/2 hour 1 ಕಾಲ್ ಅವರ್ ನಾನು ಅವ್ರ ಜೊತೆ ಏನಾದ್ರೂ ಮಾತಾಡ್ತಾ ಇರ್ತೀನಿ. ನನ್ ಕೆಲ್ಸದ ಬಗ್ಗೆ ಏನಾದ್ರೂ ನಡೆದಿದ್ದಿದ್ರೆ ಅದನ್ನ ಹೇಳ್ತಾ ಇರ್ತೀನಿ. ಟೈಮ್ ಇದ್ರೆ, ಇಲ್ಲ ಅಂದ್ರೆ ಅದು ಇಲ್ಲ ಫ್ರೆಂಡ್ಸ್. ಬಂದ ತಕ್ಷಣ ಟಯರ್ಡ್ ಆದ್ರೆ ಡ್ರೆಸ್ ಚೇಂಜ್ ಮಾಡಿ ಸ್ಲೀಪ್ ಮಾಡ್ಬಿಡ್ತೀನಿ. ಇನ್ ಬೆಳಗ್ಗೆ ನಾನು ಎದ್ದು ಕೆಲಸ ಮುಗ್ದಿರ್ತೆ 10 ಗಂಟೆಗೆ ಅವಳೇ ಮೀಟಿಂಗ್ ಹೋಗ್ತಾಳೆ. ಈ ತರನೇ ಆಗ್ತಾ ಇರುತ್ತೆ. ಯಾವಾಗಾದ್ರೂ ವೀಕ್ ಆಫ್ ಒಂದ್ ದಿವಸ ರಜೆ ಇದ್ದಾಗ ಏನಾದ್ರೂ ಇದ್ರೆ ಮಾತಾಡ್ತಾ ಇರ್ತೀವಿ. ಹಂಗಾಗಿ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನಲ್ಲಿ ಇಷ್ಟಂತೂ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನಾನಿವತ್ತು ತರಕಾರಿ ಏನ್ ತರಕ್ ಹೋಗ್ಲಿಲ್ಲ ಫ್ರೆಂಡ್ಸ್, ಎಲ್ಲ ಇತ್ತು ತಂದಿದೆ, ಫ್ರೂಟು ಎಲ್ಲ ಇತ್ತು ತಗೊಂಡ್ ಬಂದಿದೆ. ಅವಳೇ ಹೋಗಿ 1 ಲೀಟರ್ ಮೊಸರು 1/2 ಲೀಟರ್ ಹಾಲು ತಗೊಂಡ್ ಬಂದಿದ್ದಾಳೆ. ಇನ್ನ ಪೂಜೆ ಮಾಮೂಲಿ ಅಲ್ವಾ ಫ್ರೆಂಡ್ಸ್. ಇನ್ನ ನಾಳೆ ಫ್ರೈಡೆ ಕಳಸ ತೆಗಿಬೇಕು. ಅವಾಗ ನಾನು ಫ್ರೈಡೇನೆ ಕಳಸ ತೆಗೆದು ನಾನು ಚೇಂಜ್ ಮಾಡೋದು. ಹಂಗಾಗಿ ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ಇದೇ ಇರುತ್ತೆ. ನನ್ನ ಲೈಫಲ್ಲಿ ಇದೇ ನಡೀತಾ ಇದೆ ಫ್ರೆಂಡ್ಸ್. ಡೈಲಿ ಕೆಲ್ಸಕ್ಕೆ ಹೋಗ್ಬೇಕು, ಮನೆ ಕೆಲಸ ಮಾಡ್ಬೇಕು. ಈಗ ಸದ್ಯಕ್ಕೆ ನಮ್ಮ ಲೈಫಲ್ಲಿ ಇದೇ ನಡೀತಾ ಇರೋದು ಫ್ರೆಂಡ್ಸ್. ಇದೊಂದು ಯೂಟ್ಯೂಬ್ ಚಾನಲ್ ಒಂದು ಏನಂದ್ರೆ, ಇದೊಂದು ನಮ್ಗೆ ಬೇಜಾರ್ ಕಳೆಯಕ್ಕಾಗ್ಲಿ, ನಮ್ದೇನಾದ್ರೂ ಆಗಿದೆ ನಿಮ್ ಮುಂದೆ ಹೇಳ್ಕೊಳಕ್ಕಾಗಿರ್ಬೋದು, ಒಂದ್ ಏನೋ 4 ಜನಕ್ಕೆ ನಮ್ಮಿಂದ ನಾವೇನ್ ಮಾಡ್ತಾ ಇದೀವಿ, ನಮ್ದ ಡೈಲಿ ರೋಟೀನ್ ಏನಿರುತ್ತೆ ಅವ್ರಿಗೇನಾದ್ರೂ ಯೂಸ್ ಆಗ್ಬೋದು, ಅನುಕೂಲ ಆಗ್ಬೋದು. ನಾನಂತ ಫ್ರೆಂಡ್ಸ್ ಎಲ್ರಿಗೂ ಹೇಳೋದು ಒಂದೇ ಮಾತು, ನಾವ್ ಎಷ್ಟು ಬೇಗ ಇದಿರ್ತೀವೋ ಅಷ್ಟು ಬೇಗ ನಮ್ಮ ಮೈಂಡ್ ಫ್ರೀ ಆಗಿರುತ್ತೆ, ಮನೆ ಕೆಲ್ಸನೂ ಎಲ್ಲ ಆಗೋಗುತ್ತೆ. ಮತ್ತೆ ನಮಗೂ ಒಂಥರ ಬೇರೆ ಯಾವ್ದ್ರ ಮೇಲೆ ಜಿಗುಪ್ಸೆ ಬರಲ್ಲ. ನಾವು ಎಷ್ಟು ಲೇಟ್ ಆಗಿದೆ ಹೇಳ್ತೀವ ಫ್ರೆಂಡ್ಸ್, ಅಷ್ಟೇ ನಮ್ಗೆ ಮೈ ಭಾರ ಆಗುತ್ತೆ. ನನ್ನ ಲೈಫಲ್ಲಿ ಫ್ರೆಂಡ್ಸ್ 9 ಗಂಟೆ 10 ಗಂಟೆ ತನಕ ಮಲ್ಕೊಂಡ್ ದಿನನೇ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನ್ ಮಲ್ಗಲ್ಲ. ಮತ್ತೆ ಮಧ್ಯಾಹ್ನ ಟೈಮು ಒಬ್ಬೊಬ್ರು ಅಷ್ಟೊಂದು ನಿದ್ದೆ ಮಾಡ್ತಾರೆ. ಯಾವಾಗಾದ್ರೂ ಫ್ರೆಂಡ್ಸ್ ನಾನು ವೀಕ್ ಆಫ್ ಇದ್ದಾಗ ಆಗ್ಲಿ ಯಾವಾಗಾಗ್ಲಿ 1 hour ಇಲ್ಲ 2 hour ಫುಲ್ ಟಯರ್ಡ್ ಆದಾಗ ಮಲ್ಗಿರೋದ್ ಬಿಟ್ರೆ ನನ್ನ ಲೈಫಲ್ಲಿ ನಾನು ಫ್ರೆಂಡ್ಸ್ ಯಾವಾಗ್ಲೂ ಅದೇ ಫ್ರೆಂಡ್ಸ್. ನಿದ್ದೆನ ನಾನು ಜಾಸ್ತಿ ಮಾಡ್ತೀನಿ. ಯಾಕೆ ಗೊತ್ತಾ, ಮಾರ್ನಿಂಗ್ ಶಿಫ್ಟ್ ಇದ್ದಾಗ 6 ಗಂಟೆ 4 ಗಂಟೆಗೆ ಎದ್ದೇಳ್ತೀನಲ್ಲ, ಅವಾಗ ಬಂದು 4 o'clock 5 o'clock ಮಲ್ಕೊಂಡ್ರೆ ಫ್ರೆಂಡ್ಸ್ ಒಂದೊಂದ್ಸಲ 6 7 8 9 10 o'clock ತನಕ ಮಲ್ಕೊಂಡ್ಬಿಡ್ತೀನಿ. ಎಷ್ಟು ಟಯರ್ಡ್ ಆಗುತ್ತೆ ನಾನು ಅಷ್ಟೊಂದು ನಿದ್ದೆ ಮಾಡ್ತೀನಿ ಫ್ರೆಂಡ್ಸ್. ನಾನು
ನಿದ್ದೆಗಂತೂ ನಾನು ಯಾವಾಗ್ಲೂ ಮೋಸ ಮಾಡ್ಕೊಳಲ್ಲ. ನೀವ್ ಏನಾದ್ರು ತಿಳ್ಕೊಳ್ಳಿ ಫ್ರೆಂಡ್ಸ್, ಏನಾದ್ರೂ ಇರ್ಲಿ, ನಾನು ಬಂದ ತಕ್ಷಣ ಊಟ ತಿನ್ನಲ್ಲ, ಇನ್ನ ಮಲ್ಕೊಬಿಡ್ತೀನಿ ಅಷ್ಟೇ. ನೀವು ಅಷ್ಟೇ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿರೋ, ಬೇರೆ ಟೆನ್ಷನ್ ಮಾಡ್ಕೋಬೇಡಿ, ಇಲ್ಲದೆ ಇರೋದಕ್ಕೆ ತಲೆ ಕೆಡ್ಸ್ಕೊಡಿ. ನಮ್ಮ ಹತ್ರ ಏನೈತಿ ಅದ್ರ ಬಗ್ಗೆ ಮಾತ್ರನೇ ಯೋಚನೆ ಮಾಡ್ಕೊಂಡು ಜೀವನ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.